ಇನ್ನು ಕಲ್ಲೇಟಿನಿಂದ ಉದ್ವಿಗ್ನಗೊಂಡಿದೆ ಬಾಗಲಕೋಟೆ. ಮುಸ್ಲಿಂ ಯುವಕರ ಕಲ್ಲೇಟಿನಿಂದ ಇಡೀ ಬಾಗಲಕೋಟೆ ಉದ್ವಿಗ್ನಗೊಂಡಿದೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಿನ್ನೆ ರಾತ್ರಿ ಕಲ್ತೂರಾಟ ನಡೆದಿತ್ತು. ಮಸೀದಿಯಿಂದ ಕಲ್ಲೇಟು ಬಿದ್ದಿತ್ತು. A1 ತನ್ವೀರ್ ಶಕೀಲ್ ಹವಾಲ್ದಾರನ್ನ ಬಂಧಿಸಲಾಗಿದೆ. ಆರೋಪಿ ತನ್ವೀರ್ ಫೋಟೋವನ್ನ SP ಸಿದ್ಧಾರ್ಥ್ ಗೋಯಲ್ ರಿಲೀಸ್ ಮಾಡಿದ್ದಾರೆ. ಪ್ರತಿ ಸಲ ಇದೇ ಆಗೋಯ್ತು. ಪ್ರತಿ ಸಲ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸನೇ ಆಗುತ್ತೆ. ಪ್ರತಿ ಸಲ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ಎಸೆಯೋದು, ಉಗುಳೋದು, ಚಪ್ಪಲಿ ಎಸೆಯೋದು. ನೋಡಿ, ಆರೋಪಿಯ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಇಂಥ ಜಿಹಾದಿ ಮನಸ್ಥಿತಿಗಳು ನಿಮಗಿತ್ತು ಅಂತಂದ್ರೆ ನಿಮಗೆ ಅಂತ ಬೇಕಾದಷ್ಟು ದೇಶಗಳಿದ್ದಾವೆ, ಆ ದೇಶಕ್ಕೆ ಹೋಗಿರಿ. ಇದು ಭಾರತ, ಮರಿಬೇಡಿ, ಇದು ಭಾರತ ಅಂತ ಹೇಳಿ. ಈ ದೇಶ ನಿಮ್ಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಂದ್ರೆ ಇಲ್ಲಿನವ್ರ ಮೇಲೆ ದೌರ್ಜನ್ಯ ಮಾಡ್ಕೊಂಡಿರಿ ಅಂತ ಯಾರು ಹೇಳಿಲ್ಲ ನಿಮ್ಗೆ. ಅಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜಿಹಾದಿ ಮನಸ್ಥಿತಿ ಇರುವಂತ ಯಾರೇ ಆದ್ರೂ ನಿಮಗೆ ಅಂತ ಬೇರೆ ದೇಶಗಳಿದಾವೆ, ಆ ದೇಶಕ್ಕೆ ಹೋಗಿ ಬಿದ್ದಿರಿ ನೀವು. ಬಾಗಲಕೋಟೆಯ ಕಲ್ಲೇಟು ಘಟನೆಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ಮಸೀದಿ ದುರ್ಬಳಕೆ ಮಾಡಿಕೊಂಡು ಕಲ್ಲೇಟನ್ನ ಹಾಕ್ತಿದ್ದಾರೆ, ಮಸೀದಿಯನ್ನ ದುರ್ಬಳಕೆ ಮಾಡಿಕೊಂಡು ಅಂತ ಬಿಜೆಪಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಇವರಿಗೆ ಮನುಷ್ಯತ್ವ ಇದೆಯಾ? ಪೊಲೀಸರಿಗೂ ಮಸೀದಿ ಬಳಕೆ ಬಗ್ಗೆ ಗೊತ್ತು, ಆದ್ರೂ ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ತೀವ್ರ ವಾಗ್ದಾಳಿ ನಡೆಸಿದ್ರು. ಬಾಗಲಕೋಟೆ ಕಲ್ಲೇಟು ಘಟನೆಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಮಸೀದಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಕಲ್ಲೇಟು ಹಾಕ್ತಿದ್ದಾರೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳೋಣ. ನಾಡಿನ ಸಮಸ್ತ ಜನತೆಯನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಬಹಳಷ್ಟು ಭಕ್ತಿಯಿಂದ, ಗೌರವದಿಂದ, ಅಭಿಮಾನದಿಂದ ಆಚರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನೋ ಒಂದು ಬಾಗಲಕೋಟೆಯಲ್ಲಿ ಮೆರವಣಿಗೆಯನ್ನು ಹೋಗ್ತಿದ್ದಾರೆ. ಶಿವಾಜಿ ಮಹಾರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆನಲ್ಲಿ ಕೊಂಡೋಗುವಂಥದ್ದಾಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂಥದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಒಂದು ಮಸೀದಿಯನ್ನ ಬಳಕೆ ಮಾಡಿಕೊಡ್ತಿರೋದು, ಮಸೀದಿಯನ್ನ ಬಳಕೆಯನ್ನ ಮಾಡಿಕೊಂಡು ಪದೇ ಪದೇ ಮಸೀದಿಗಳನ್ನ ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ. ಈ ಧರ್ಮಬದ್ಧವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ, ಚಪ್ಪಲಿ ಎಸಿತವನ್ನ ಮಾಡ್ತಾರಲ್ಲ, ಇವ್ರೇನು ಮನುಷ್ಯತ್ವ ಇದೆಯಾ, ಪರಿಜ್ಞಾನ ಇದೆಯಾ, ಏನಿದೆ ಅಂತ ನನ್ಗೆ ಅರ್ಥ ಆಗಲ್ಲ. ಇದರ ಜೊತೆಯಲ್ಲಿ ಪೊಲೀಸರಿಗೆ ಗೊತ್ತಿದೆ, ಪದೇ ಪದೇನು ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರು ಸಹ ಎಲ್ಲ ಒಂದು ಅದಕ್ಕೆ ಕ್ರಮವನ್ನ ಪೂರ್ವಯೋಜಿತವಾಗಿ ಕ್ರಮ ವಹಿಸುವಂತದನ್ನ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂತದ್ದು ಬಾರಿನೂ ಗಣೇಶನ ಮೆರವಣಿಗೆನಲ್ಲೂ ನೋಡ್ತೀವಿ, ಗಣೇಶನ ವಿಸರ್ಜನೆ ಮೆರವಣಿಗೆನಲ್ಲೂ ನೋಡ್ತೀವಿ. ಈ ರೀತಿ ಬೇರೆ ಬೇರೆ